ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ. ನಾವ್ ಅವತ್ ಫೋನ್ ಮಾಡಿದ್ವಲ್ಲ ಗುರುಜಿ, ನಮ್ ತಾಯಿಗೆ ಹುಷಾರಿಲ್ಲ, ಓಕೆ. ಹಿಂಗೆ ಕ್ಯಾನ್ಸರ್ ಇದೆ 3ನೇ ಸ್ಟೇಜ್ ಅಲ್ಲಿ ಅಂತ ಓಕೆಮ್ಮ. ಹತ್ಕೊಂಡ್ ಫೋನ್ ಮಾಡಿದಾಗ ನೀವು 9 ವಾರದ ವ್ರತ ಹೇಳ್ಕೊಟ್ರಿ. ಹೌದು ತಾಯಿ. ಅದ್ರಂಗೆ ನಾನು ಬೆಳಗಿನ ಜಾವ ಮಾಡ್ತಾ ಇದ್ದೀನಿ ಗುರುಜಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಓಕೆಮ್ಮ. ತುಪ್ಪದ ದೀಪ ಹಚ್ಬಿಟ್ಟು ಓಕೆ. ರಾಯರ್ಗೆ ತುಳಸಿ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಓಕೆ. ಅದೇ ನಮ್ ತಾಯಿಯವ್ರಿಗೆ ಎಲ್ಲರೂ ತುಂಬಾ ಭಯ ಹುಟ್ಟಿಸ್ಬಿಟ್ರು, ಹ್ಮ್ ಏನಾಗುತ್ತೋ ಅವ್ರಂಗ್ ಉಳಿಯಲ್ಲ ಹಂಗೆ ಹಿಂಗೆ ಅಂತ ಎಲ್ಲ. ಹ್ಮ್ 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 ಆದ್ರೆ ರಾಯರು ದಾರಿ ತೋರಿದ್ರು, ಒಳ್ಳೆ ಹಾಸ್ಪಿಟ್ಲ್ ಸಿಕ್ತು ಬೆಂಗಳೂರಲ್ಲಿ, HCG ಅಂತ. ಯಾವ ಹಾಸ್ಪಿಟ್ಲ್ ಅಮ್ಮ? HCG KR ಪುರಂ ಅಂತ, ಬೆಂಗಳೂರು ಕ್ಯಾನ್ಸರ್ ಹಾಸ್ಪಿಟಲ್. ಓಕೆಮ್ಮ. ಅಲ್ಲಿ ಡಾಕ್ಟರ್ಗಳೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರು. ಹ್ಮ್ ಹ್ಮ್ ಎಲ್ಲಾ ಟೆಸ್ಟ್ಗಳು ಎಲ್ಲ ಮಾಡಿದ್ರು. ಹ್ಮ್ ಆಮೇಲೆ ಗಂಟ್ಲತ್ರ ಒಂದ್ ಸ್ವಲ್ಪ ಗಡ್ಡೆಗಳಾಗಿದ್ವು, ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಗುರುಜಿ. ಹ್ಮ್ 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 ಅದಕ್ಕೂ ಒಂದ್ ಸ್ವಲ್ಪ ನಮ್ಗೆ ಭಯ ಆಯ್ತು, ಆಪರೇಷನ್ ಬೇಡ ನಮ್ ತಾಯಿಗೆ, ಹ್ಮ್ ಹಂಗೆ ಹುಷಾರಾಗ್ಲಿ ರಾಯ್ರೆ, ಇಂಜೆಕ್ಷನ್ ಮಾತ್ರೆಲೆ ಅಂತ ಅನ್ಕೊಂಡಿದ್ವಿ. ಹಂಗೆ ಆಯ್ತು ಗುರುಜಿ. ಯಾರೋ 10 ಜನ ಬಂದು ಡಾಕ್ಟರ್ಗಳು ಮಾಡ್ಬೇಕು ಅಂತಂದ್ರು, ಒಬ್ರು ಬಂದ್ರು, ಹ್ಮ್ 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 ಬೇಡ ಅವ್ರಿಗೆ ಆಪರೇಷನ್ ಏನ್ ಮಾಡೋದ್ ಬೇಡ, ಹಂಗೆ ಇಂಜೆಕ್ಷನ್ ಅಲ್ಲೇ ಇದ್ ಮಾಡೋಣ ಅಂತ ಹೇಳಿದ್ರು ಗುರುಜಿ. ಓಕೆ. ಆಮೇಲೆ ನಮ್ ತಾಯಿಯವ್ರಿಗೂ ಆತ್ಮಸ್ಥೈರ್ಯ ತುಂಬಿದ್ವಿ, ಏನು ಆಗಲ್ಲಮ್ಮ ಧೈರ್ಯವಾಗಿರು ಅಂತ. ಹ್ಮ್ ಹ್ಮ್ ಅಮ್ಮನೂ ಧೈರ್ಯವಾಗೇ ಇದ್ರು. ಹ್ಮ್ ಧೈರ್ಯ ಮೇಲೆ ರಾಯರ್ ಮೇಲೆ ಭಾರ ಹಾಕ್ಬಿಟ್ಟು ಅಮ್ಮನವೇ ಇದ್ ಮಾಡಿದ್ರು. ನಾವು ಅಕ್ಷತೆ ಕಾಳು ಆಮೇಲೆ ಮೃತ್ತಿಕಾ ಪ್ರಸಾದ ಕೊಟ್ವಿ ಒಂದ್ ಸ್ವಲ್ಪ ಹ್ಮ್ 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 ಅಮ್ಮಂಗೆ. ನಾನ್ ಮಂತ್ರಾಲಯದಿಂದ ತಗೊಂಬಂದಿದ್ದೆ ಗುರುಜಿ. ಓಕೆಮ್ಮ. ಆಮೇಲೆ ರಾಯರ್ ಹತ್ರನು ಬೇಡ್ಕೊಂಡಿದ್ವಿ, ನಮ್ ತಾಯಿ ಹುಷಾರಾದ್ರೆ ಸಾಕು ರಾಯರೇ, ಹ್ಮ್ ನಮ್ ತಂದೆನೂ ಇಲ್ಲ, ಅಮ್ಮ ಚೆನ್ನಾಗಾಗಿ. ಇವಾಗ 2 ಇಂಜೆಕ್ಷನ್ ಆಗಿದೆ ಗುರುಜಿ, ಓಕೆ. ಇನ್ನ 8 ಇಂಜೆಕ್ಷನ್ ಇದೆ, ವಾರನೂ ಕೊಡ್ಬೇಕು. ಅಮ್ಮ ಪರವಾಗಿಲ್ಲ, ಮೊದ್ಲಾಗೆ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅಂದ್ರೆ ಒಂದ್ 2 ದಿನ ಸುಸ್ತಾಗುತ್ತೆ ಅದ್ ಕೊಟ್ಟಾಗ, ಕೀಮಿಯೋಥೆರಪಿ ಮಾಡಿದಾಗ. ಹ್ಮ್ ಹ್ಮ್ ಆಮೇಲೆ ಮೊದ್ಲಂಗೆ ನಾರ್ಮಲ್ ಸ್ಥಿತಿಗೆ ಬರ್ತಾರೆ. ಓಕೆ. ಅದೇ ಒಂದ್ ಅಂದ್ರೆ ಸ್ವಲ್ಪ ಮುಂಚೆ ತಡ್ಕೊಳಕ್ ಯಾವ ಶಕ್ತಿ ತರ ಬೇಕು. ಅಲ್ಲ, ಮುಂಚೆ ಯಾವ ತರ ಇದ್ರು ಅದೇ ರೀತಿಯಾಗಿ ಬಂದಿದ್ದಾರೆ. ಅದೇ ರೀತಿ ಬಂದಿದ್ದಾರೆ. ಒಂದ್ 6 ತಿಂಗಳಿಂದ ತುಂಬಾ ಕೆಮ್ಮಿತ್ತು, ಆಮೇಲೆ ಊಟ ಮಾಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಹ್ಮ್ 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 ಇವಾಗ ಪರವಾಗಿಲ್ಲ, ಊಟನೂ ಮಾಡ್ಬೋದು, ಮೊದ್ಲಂಗೆ ನಾರ್ಮಲ್ ಆಗಿ ಎಲ್ಲಾರ ತರನು ಬರ್ತಾ ಇದ್ರು. ಅವ್ರಿಗೂ 65 ವರ್ಷ ಏಜು. ನಮ್ಗೂ ತುಂಬಾ ಭಯ ಆಗ್ಬಿಟ್ಟಿತ್ತು. ಹ್ಮ್ 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 ರಾಯರು ಕಾಪಾಡಿದ್ದಾರೆ, ಕೈ ಹಿಡ್ದಿದ್ದಾರೆ ಅಂತ ನಮ್ಗೆ ನಿಜವಾಗ್ಲೂ ಗುರುಜಿ. ನಾವಂತೂ ಹತ್ಬಿಟ್ಟಿದ್ವಿ ಎಲ್ಲಾರು, ಇದೇನಪ್ಪ ಹಿಂಗಾಗ್ಬಿಡ್ತು, ನಮ್ ಮನೇಲಿ ಯಾರಿಗೂ ಹಿಂಗಾಗಿರ್ಲಿಲ್ಲ, ಹ್ಮ್ ಅವ್ರಿಗೇನು ಒಂದು ಕೆಟ್ಟ ಅಭ್ಯಾಸನೂ ಏನೂ ಇರ್ಲಿಲ್ಲ, ಅಂತದ್ರಲ್ಲಿ ಬಂದ್ಬಿಡ್ತಲ್ಲ ಅಂತ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಅದ್ರಲ್ಲಿ ನಿಮ್ಗೆ ಕರೆ ಮಾಡಿ ಅಂತ ರಾಯರೇ ಸೂಚನೆ ಕೊಟ್ರು. ಓಕೆ. ಅವಾಗ ಕರೆ ಮಾಡಿದ್ದೆ. ಓಕೆ. ಆಮೇಲೆ ಹಿಂಗೆ 9 ವಾರ ರಥ ಹೇಳ್ಕೊಟ್ರಿ ನೀವುನು. ಹಂಗೂ ನಾನು ರಾಯರ್ ಮೇಲೆ ಭಾರ ಹಾಕಿ, ರಾಯರೇ ನೀವೇ ಎಲ್ಲ ಕೈ ಹಿಡಿಬೇಕು ನಮ್ಗೆ, ನೀವೇ ಉಳಿಸ್ಬೇಕು, ನೀವೇ ಕಾಪಾಡ್ಬೇಕು ಅಂತ ಹೇಳಿದ್ವಿ. ಹ್ಮ್ ಅದೇ ಎಲ್ಲರೂ ಹೇಳಿದ್ರು ಈ ಹಾಸ್ಪಿಟ್ಲ್ಗೆ ಹೋಗಿ ಚೆನ್ನಾಗ್ ಆಗ್ತಾರೆ ಅಂತ, HCG ಅಂತ ಹ್ಮ್ ಹ್ಮ್ ಬೆಂಗಳೂರಲ್ಲಿ. ಅದಕ್ಕೆ ಇದ್ ಮಾಡಿದ್ರು, ಅಲ್ಲಿ ಹೋಗಿ ತೋರಿಸ್ತಾ ಇದೀವಿ ಗುರುಜಿ. ಓಕೆಮ್ಮ. ಸ್ವಲ್ಪ ಪರವಾಗಿಲ್ಲ, ನಾರ್ಮಲ್ ಆಗಿ ಎಲ್ಲಾರ ಹತ್ರ ಎಕ್ಸರ್ಸೈಸ್ ಮಾಡ್ಕೊಂಡು, ಇವಾಗ ಊಟ ಮಾಡ್ಕೊಂಡು, ಅವ್ರ ಪಾಟಿಗೆ ಅವ್ರ ಕೆಲ್ಸನ ಅವರೇ ಮಾಡ್ಕೊಂತ, ನಮ್ ಕೈಲಿ ಏನು ಮಾಡಿಸ್ಕೊಳಲ್ಲ. ಹ್ಮ್ 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 ಅವ್ರ ತುಂಬಾ ಮೊದ್ಲಿಂದಾನು ಅಷ್ಟೇ, ಅವ್ರ ಕೆಲ್ಸ ಅವರೇ ಮಾಡ್ಕೋಬೇಕು. ನಮ್ ಕೈಲಿ ಏನು, ಒಬ್ರ ಕೈಲಿ ಏನು ಮಾಡಿಸ್ಕೊಳ್ಳೋದೇ ಇಲ್ಲ ಅವರು. ಓಕೆ. ಇವಾಗ ನಮಗೂ ಖುಷಿ ಆಯ್ತು ನಮ್ ತಾಯಿಯರ್ ನೋಡಿ. ತೂಕನು ತುಂಬಾ ಕಮ್ಮಿ ಆಗ್ಬಿಟ್ಟಿದ್ರು. ಓಕೆ. ನಮ್ಮಮ್ಮ 60 kg ಇದ್ರು, 60ರಿಂದ 55ಕ್ಕೆ ಬಂದ್ಬಿಟ್ಟಿದ್ರು. ಇವಾಗ ದಿನಕ್ಕೂ 100 ಗ್ರಾಮ್ 150 ಗ್ರಾಮ್ ಹಿಂಗೆ ಜಾಸ್ತಿ ಆಗ್ತಾ ಇದಾರೆ. ಡಾಕ್ಟರ್ ಎಲ್ಲ ಫುಡ್ ಚೆನ್ನಾಗ್ ಕೊಡಿ, ಆಮೇಲೆ ಜ್ಯೂಸ್ ಕೊಡಿ ಅಂತ ಹೇಳಿದಾರೆ, ಹುಳಿ ಪದಾರ್ಥ ಏನು ಕೊಡಕ್ ಹೋಗ್ಬೇಡಿ ಅಂತ ಹೇಳಿದಾರೆ. ಅದ್ರಂಗೆ ಹೋಗ್ತಾ ಇದೀವಿ, ರಾಯರ್ ಮೇಲೆ ಭಾರ ಹಾಕ್ಬಿಟ್ಟು ಗುರುಜಿ. ಅಲ್ಲಮ್ಮ, ಅವತ್ತು ನನಗೆ ಫೋನ್ ಮಾಡಿದಂತ ಸಮಯದಲ್ಲಿ ನನ್ನ ತಾಯಿಗೆ ಕ್ಯಾನ್ಸರ್ ಇದೆ ಗುರುಜಿ, ನನಗೆ ದಯವಿಟ್ಟು ಏನ್ ಮಾಡ್ಲಿ, ನನಗೆ ಏನೂ ಮಾಡೋಕ್ ಆಗ್ತಾ ಇಲ್ಲ, ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಹತ್ಕೊಂಡು ಫೋನ್ ಮಾಡಿದಂತ ಸಮಯದಲ್ಲಿ ಗುರುಜಿ ತುಂಬಾ ನಮ್ಗಂತೂ ಕೈ ಕಾಲೇ ಆಡ್ಲಿಲ್ಲ. ನಮ್ಗಂತೂ ಎಲ್ಲಾರ್ಗೂನು ಭಯ ಬಂದ್ಬಿಟ್ಟೈತೆ, ನಮ್ ತಾಯಿ ಇದಪ್ಪ ಇಷ್ಟ ಚೆನ್ನಾಗಿದ್ದವ್ರಿಗೆ ಹಿಂಗ ಆಗ್ಬಿಡ್ತಲ್ಲ ಅಂತ. ಟೆಸ್ಟ್ಗಳೆಲ್ಲ ಮಾಡ್ಸಿದ್ವಲ್ಲ, ಹಿಂಗೆಲ್ಲ ಆಯ್ತು. ಆಮೇಲೆ ರಾಯರಿಂಗೆ ಒಳ್ಳೆ ಯಾರೋ ಹೇಳಿದ್ರು, ಬೆಂಗಳೂರಲ್ಲಿ ತೋರ್ಸಿ ಎಲ್ಲ ಹುಷಾರಾಗುತ್ತೆ ಅಂತ. ಆಮೇಲೆ ರಾಯರ್ ಮೇಲ್ ಭಾರ ಹಾಕ್ಬಿಟ್ಟು ಕರ್ಕೊಂಡ್ ಹೋಗಿ ತೋರ್ಸಿದ್ವಿ ಗುರುಜಿ. ಎಲ್ಲ ಸ್ವಲ್ಪ ಹುಷಾರಾದ್ಮೇಲೆ ಅಮ್ಮ ಒಂದ್ ವಾರ ಅಷ್ಟೇ, ಜಾಸ್ತಿ ದಿನಾನು ಇಟ್ಕೊಳ್ಳಿಲ್ಲ ಅವರು, ಕಳಿಸ್ಬಿಟ್ರು ಮನೆಗೆ. ಹನುಮಾನ್ ಜಯಂತಿ ದಿನನೇ ರಾಯರು ಮನೆಗ್ ಕರ್ಸಿದ್ರು. ನೋಡಮ್ಮ, ಇನ್ನೊಂದು ವಿಚಾರದಲ್ಲಿ ಎಷ್ಟೋ ಜನಗಳು ಕ್ಯಾನ್ಸರ್ ಇದೆ ಅಂತಂದು ಅವರು ಮನಸ್ಸಲ್ಲಿ ನೋವು ಮಾಡ್ಕೊಂಡು ಅಲ್ಲೇ ನೋವು ಮಾಡ್ಕೊಳ್ಳೋದೇನಿಲ್ಲ ಗುರುಜಿ, ಇದಕ್ಕೆ ಧೈರ್ಯ ತಕೊಂಡ್ರೆ ಸಾಕು, ಆತ್ಮಸ್ಥೈರ್ಯ ತಗೊಂಡ್ಬಿಟ್ರೆ. ಹೌದಮ್ಮ. ತುಂಬಾ ನಮ್ ತಾಯಿಗೆ ನಾವು ಧೈರ್ಯ ಹೇಳಿದ್ವಿ, ನಾವೆಲ್ಲ ಧೈರ್ಯ ತಗೊಂಡ್ವಿ. ರಾಯರ್ ಮೇಲೆ ಭಾರ ಹಾಕಿದ್ವಿ, ರಾಯರೇ ನೀವೇ ಕಾಪಾಡ್ಬೇಕು, ನಾವ್ ಯಾರಿಗೇನ್ ಮೋಸ ಮಾಡಿಲ್ಲ, ನ್ಯಾಯವಾಗೇ ಬದುಕ್ತಾ ಇದೀವಿ ಅಂತ. ಅದೇ ನಿಮ್ಮಂತವ್ರಿಗೂ ನೀವು ನಮ್ಗೆ ಏನೋ ಯಾವ್ದೋ ರೂಪದಲ್ಲಿ ಬಂದು ರಾಯರಂಗೆ ಸಹಾಯ ಮಾಡಿದ್ರಿ. ನಾವು ಪಾದಯಾತ್ರೆ ಮಾಡ್ತಾ ಇದ್ದ ವಿಡಿಯೋ ಎಲ್ಲ ನೋಡ್ತಾ ಇದ್ವಲ್ಲ,
ಓಕೆ ಅಮ್ಮ. ಅವತ್ತಿನ ದಿನ ನಾವು ತುಂಬಾ ಇದ್ ಮಾಡ್ಕೊಂಡ್ ನಿಮ್ ಜೊತೆ ನಾವು ಪಾದಯಾತ್ರೆ ಮಾಡ್ದಂಗ ಅನುಭವ ಆಯ್ತು. ನಾವು ಅವತ್ತಿನ ದಿನಾನೇ ಮಂತ್ರಾಲಯಕ್ಕೆ ಬಂದಿದ್ವಿ ಗುರುಜಿ, ಪುಷ್ಯ ನಕ್ಷತ್ರ ದಿನ. ಓಹೋ ನೋಡಮ್ಮ. ರಾಯರಲ್ಲಿ ದರ್ಶನ ಮಾಡಿಸ್ಕೊಂಡು ನಿಮ್ಗೆ ಅದಾದ್ಮೇಲೆ ನಿಮ್ಗೆ ಫೋನ್ ನಂಬರ್ ಸಿಕ್ಕಿದ್, ನಮಗೆ ಸಿಕ್ಕೇ ಇರ್ಲಿಲ್ಲ ಫೋನ್ ನಂಬರು. ಇಲ್ಲಾಂದ್ರೆ ಅಲ್ಲೇ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ವಿ ಗುರುಜಿ. ಇರ್ಲಿ ತಾಯಿ. ಇವಾಗ ನಿಮ್ಮಿಂದ ನಮ್ಗೆ ತುಂಬಾ ಅನುಕೂಲ ಆಯ್ತು, ಒಂದ್ ಸ್ವಲ್ಪ ಧೈರ್ಯನೂ ಬಂತು. ರಾಯರು ಧೈರ್ಯ ಕೊಟ್ರು ನಮ್ಗೆ, ಅದೇ ಅಷ್ಟೇ ಸಾಕು ನಮ್ಗೆ. ದಾರಿ ತೋರಿದ್ರಲ್ಲ. ಒಂದು ವಿಚಾರದಲ್ಲಿ ನನ್ನಿಂದ ಧೈರ್ಯ ಅನ್ನೋದಕ್ಕಿಂತ ನೀವು ಮನುಷ್ಯರ ಪಾದ ಹಿಡಿದಿಲ್ಲ, ನೀವು ರಾಯರ ಪಾದ ಹಿಡಿದಿದ್ದೀರಾ. ರಾಯರ ಪಾದವನ್ನು ಹಿಡಿದವರು ಯಾವತ್ತೂ ಸೋಲಿಲ್ಲ ಅವರಿಗೆ. ರಾಯರನ್ನ ಯಾರು ನಂಬಿ ರಾಯರ ಸನ್ನಿಧಾನಕ್ಕೆ ಹೋಗ್ತಾರೆ ಅವರು ಜೀವನದಲ್ಲಿ ಯಶಸ್ವಿ ಆಗ್ತಾರೆ ತಾಯಿ. ಹೌದು ಗುರುಜಿ. ಅದಕ್ಕೆ ಇವತ್ತು ನಿಮ್ಮ ಧ್ವನಿಯ ಮುಖಾಂತರದಲ್ಲಿ ಎಷ್ಟೋ ಜನಗಳಿಗೆ ಅರ್ಥ ಆಗ್ಲಿ ತಾಯಿ. ಯಾಕಂದ್ರೆ ಕೂತಿದೆ ಗುರುಜಿ, ನಮ್ ಮನೆಗೆ ಒಬ್ಬ ತಾತ ಬರ್ತಾರೆ ಯಾವಾಗಾದ್ರೂ ನಂಗೆ ಹುಷಾರ್ ಹಿಂಗೆ ರಾಯರ್ ನೆನೆಸ್ಕೊಂಡ್ ಅಳ್ತಾ ಇದ್ದಾಗ ಅವ್ರು ಬಂದು ಫಲ ಕೊಟ್ಟು ಕಾಯಿ ಕೊಟ್ಟು ಹೋಗ್ತಾರೆ. ಅದು ಮೊನ್ನೆ ಮಂಗಳವಾರ ನಡೀತು. ಫಲ ಕೊಟ್ಟು ನಿಮ್ ತಾಯಿಗೆ ಏನು ಆಗಲ್ಲಮ್ಮ, ಧೈರ್ಯವಾಗಿರು ಅಂತ ಫಲ ಕೊಟ್ಬಿಟ್ಟು ಹೋದ್ರು. ಕಾಯಿ ರಾಯರು ಯಾವ್ದೋ ಒಂದು ಮುಖಾಂತರದಲ್ಲಿ ಕಳಿಸ್ತಾರೆ ಆ ರೀತಿಯಾಗಿ. ಒಂದು ಕಾಯಿನ ಅವ್ರ ಬಟ್ಟೆಲಿ ಸುತ್ಕೊಂಡು ತಂದು ಕೊಟ್ಟು ನನ್ ಕೈ ಕೊಟ್ಟು ಹೋದ್ರು. ಅವ್ರು ತುಂಬಾ ವಯಸ್ಸಾಗಿದ್ದಾರೆ, ನಡಿಯಕ್ಕೆ ಆಗಲ್ಲ ಅವ್ರ ಕೈಲಿ. ಅಂತವ್ರು ನಮ್ ಮನೆಗೆ ನಾನು 3-4 ಮನೆ ಚೇಂಜ್ ಮಾಡಿದ್ರು ನಮ್ ಮನೆ ಹುಡ್ಕೊಂಡ್ ಬಂದಿದ್ದಾರೆ ಅವ್ರು. ನೋಡಮ್ಮ ತಾಯಿ, ರಾಯರು ನಾನು ನಿಜವಾಗ್ಲೂ ರಾಯರೇ ನಮ್ಗೆ ಯಾರು ಇಲ್ಲ ದಿಕ್ಕು, ಬಂಧು ಬಳಗ ಯಾರು ಇಲ್ಲ, ನಮ್ ತಾಯಿನೇ ಎಲ್ಲ ನಮ್ಗೆ. ನೀವು ನಮ್ಗೆ 2ನೇ ತಾಯಿ ಆದ್ರೆ ನಮ್ ತಾಯಿ ಇವ್ರು ಅಂತ ರಾಯರ್ನ ನಾವು ಅಷ್ಟು ನಂಬಿಟ್ಟಿದೀನಿ ಗುರುಜಿ. ನಿಜವಾಗ್ಲೂ ಖಂಡಿತಮ್ಮ, ಒಳ್ಳೇದಾಗ್ಲಿ. ಅದೇ ಮುಖಾಂತರದಲ್ಲಿ ರಾಯರಿಗೆ ನಾನು ಏನು 9 ವಾರದ ರಥವನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ, ಹುಷಾರಾದ್ರು ಅಂತ ಬಿಡಕ್ ಹೋಗ್ಬಿಡಿ. ನಿಮ್ಮ ಇಲ್ಲ ಇಲ್ಲ ಗುರುಜಿ, ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡ್ತಾ ಇದೀನಿ ನಾನು. ಓಕೆ, ಅದೇ ರೀತಿಯಾಗಿ ಇನ್ನೂ ಪೂಜೆ ಮಾಡ್ತಾ ಇರಿ. ರಾಯರನ್ನ ನೀವೆಷ್ಟು ಪೂಜೆ ಮಾಡ್ತೀರಿ ಅದೇ ರೀತಿಯಾಗಿ ರಾಯರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ತಾಯಿ. ಹೆಚ್ಚಿನ ರೀತಿಯಾಗಿ ರಾಯರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ ತಾಯಿ. ಖಂಡಿತ ಜೀವನದಲ್ಲಿ ಇನ್ನೂ ನೀವು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅದೇ ಮುಖಾಂತರದಲ್ಲಿ ಹುಷಾರಾದ್ಮೇಲೆ ನೀವು ಮಂತ್ರಾಲಯಕ್ಕೆ ಒಂದ್ಸಲ ಹೋಗಿ ಆ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ರಾಯರ ಹತ್ರ ಕೇಳ್ಕೊಂಡು ಬನ್ನಿ. ಇನ್ನೂ ನಿಮ್ಮ ತಾಯಿ ದಷ್ಟುಮುಟವಾಗಿರ್ತಾರೆ ತಾಯಿ. ಆಯ್ತು ಗುರುಜಿ, ಹಂಗೆ ಮಾಡ್ತೀವಿ. ಅದಕ್ಕೆ ತಾಯಿನ ಕರ್ಕೊಂಡೋಗಿ ಎಲ್ಲ ಹುಷಾರಾದ್ಮೇಲೆ ಎಲ್ಲ ಅಲ್ಲಮ್ಮ, ಎಷ್ಟೋ ಡಾಕ್ಟರ್ ಹೇಳಿದ್ರು, 9 ಡಾಕ್ಟರ್ ಎಷ್ಟೋ ಜನಗಳು ಹೇಳಿದ್ರು ಇಲ್ಲ 9 ಜನ ಡಾಕ್ಟರ್ ಬಂದು ಆಪರೇಷನ್ ಮಾಡ್ಬೇಕು ಗಂಟ್ಲತ್ರ ಅಂತ ಹೇಳಿದ್ರು ಗುರುಜಿ. ಒಬ್ರು ಮಾತ್ರ ಏಜ್ ಆಗಿರೋರು ಬಂದು ಬೇಡ, ಏಜ್ ಆಗಿದೆ ಮಾಡೋದ್ ಬೇಡ, ಇಂಜೆಕ್ಷನ್ ಮಾತ್ರಲ್ಲೇ ಕೊಡೋಣ, ಅದ್ರಲ್ಲೇ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇವಾಗ ಕ್ಯಾನ್ಸರ್ ಪೇಷಂಟ್ ಇಂದ ಹುಷಾರಾಗಿ ನಿಮ್ಮ ಮನೆಗೆ ನಿಮ್ಮ ತಾಯಿ ಬಂದಿದ್ದಾರಾ? ಬಂದಿದ್ದಾರೆ ಗುರುಜಿ. ಇವಾಗ ಇನ್ನ ಕ್ಯೂರ್ ಆಗ್ತಾ ಇದೆ, ಸ್ವಲ್ಪನೇ ಕ್ಯೂರ್ ಆಗ್ತಾ ಇದೆ. ಓಕೆ, ಕ್ಯೂರ್ ಮಾಡ್ಕೊಂಡು ಬರ್ತಾ ಇದಾರೆ. ವಾರ ಹೋಗ್ಬೇಕು. ಓಕೆ, ಇಲ್ಲಮ್ಮ ನೋಡಿ, ಈ ರೀತಿಯಾಗಿ ನಾನು ನಿಮಗೆ ಪೂಜೆದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಿಂಗತೆ ಆಗ್ಲಿ ಅಂತೇಳಿ ಮತ್ತೆ ರಿಟರ್ನ್ ಗುಣಮುಖವಾಗಿ ನನಗೆ ಫೋನ್ ಮಾಡಿ 9 ವಾರದಲ್ಲಿ ನನಗೆ ಈ ತರದಲ್ಲಿ ಆಗಿದೆ ಅಂತಂದು ನೀವು ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಲ್ಲ. ಅದೇ ಇನ್ನು 9 ವಾರದಲ್ಲಿ ಎಲ್ಲ ಮುಗ್ದೋಗುತ್ತೆ ಗುರುಜಿ, ಇಂಜೆಕ್ಷನ್ ನಮ್ಮ ತಾಯಿದೆಲ್ಲ ಮುಗ್ದೋಗುತ್ತೆ. ಓಕೆ ಓಕೆ ಅಮ್ಮ, ಮಾಡಿ ಅದೇ ಮುಖಾಂತರದಲ್ಲಿ ಮಾಡಿ. ಆದ್ರೆ 9 ವಾರ ಮುಗಿದ ಮೇಲೂ ನೀವು ಮಾಡಿ, 9 ವಾರಕ್ಕೆ ಅಂತ ಮಾಡಕ್ ಹೋಗ್ಬೇಡಿ. ಇಲ್ಲ ಮಾಡ್ತೀನಿ ಗುರುಜಿ. ನಾನು ಬೆಳಗ್ಗೆ ಎದ್ದು ಮೊದ್ಲು ಮಧ್ಯಾಹ್ನ ಮಾಡ್ತಾ ಇದ್ದೆ ಪೂಜೆ, ಇವಾಗ ಬೆಳಗಿನ ಜಾವದಲ್ಲಿ ಮಾಡಿ. ಯಾಕಂದ್ರೆ ರಾಯರಿಗೆ ಮುಹೂರ್ತದಲ್ಲಿ ಮಾಡ್ಬೇಕು ಅನ್ಕೊಂಡಿದೀನಿ ಗುರುಜಿ. ಹೌದು, ಬೆಳಗಿನ ಜಾವದಲ್ಲಿ ಮಾಡಿದ್ರೆ ರಾಯರಿಗೆ ಎಚ್ಚರಿಕೆ ಆಗತ್ತೆ. ಓಕೆ ಅಮ್ಮ, ತುಪ್ಪದ ದೀಪ ಹಚ್ತಾ ಇರ್ತಿರಲ್ಲ, ಇದರಿಂದ ಎಚ್ಚರಿಕೆ ಆಗುತ್ತೆ. ಆಮೇಲೆ ಎಲ್ಲಾದ್ರೂ ಹೋದ್ರೆ ಕಾಲ್ ತೊಳ್ಕೊಂಡು ಮನೆ ಒಳಗಡೆ ಬರ್ತಾ. ಹೌದು, ಅದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ. ನಮ್ಮ ಹುಡುಗರಿಗೆಲ್ಲ ಅದೇ ರೂಢಿ ಮಾಡ್ತಾ ಇದ್ದೀನಿ. ಓಕೆ, ನಾನು ಕಾಲ್ ತೊಳ್ಕೊಂಡು ಒಳಗಡೆ ಹೋಗುದು ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ ತಾಯಿ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಗುರುಜಿ. ಅದೇ ನೀವ್ ಹೇಳ್ಕೊಟ್ಟಿದ್ರಿ, ಕಾಲ್ ತೊಳ್ಕೊಂಡು ಎಲ್ಲಾದ್ರೂ ಹೋದ್ರೆ ಹೊರಗಡೆ 3 ಕಿಲೋಮೀಟರ್ ಆ ಕಡೆ ಹೋದ್ರೆ ಕಾಲ್ ತೊಳ್ಕೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ. ಹೌದು, ಅದೇ ರೀತಿ ಇದ್ ಮಾಡ್ಕೊಂಡು ಹೋಗ್ತಾ ಇದೀವಿ ಗುರುಜಿ. ಹುಡುಗರಿಗೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವರು ದೂರ ಹೋಗ್ತಾ ಇರ್ತಾರೆ. ಹೌದು ತಾಯಿ, ಅವ್ರಿಗೆಲ್ಲ ಹೇಳಿದೀನಿ ಕಾಲ್ ತೊಳ್ಕೊಂಡ್ ಮನೆ ಒಳಗಡೆ ಬನ್ನಿ ಅಂತ. ಓಕೆ ಅಮ್ಮ. ಯಾಕಂದ್ರೆ ಒಂದು ಸಲ ಶನಿ ಕುಡ್ಕೊಂತಂದ್ರೆ 7 ವರ್ಷ 14 ವರ್ಷ 21 ವರ್ಷ ಮನುಷ್ಯನಿಗೆ ಶನಿ ಕುಡ್ಕೊಳ್ಳುತ್ತೆ ತಾಯಿ. ದೇವರನ್ನೇ ಬಿಟ್ಟಿಲ್ಲ ಮನುಷ್ಯರೇ ಲೆಕ್ಕ ತಾಯಿ ಅಲ್ವಾ. ಅದಕ್ಕೋಸ್ಕರ ಅದೇ ಮುಖಾಂತರದಲ್ಲಿ ಕಾಲನ್ನು ತೊಳ್ಕೊಂಡು ನಿಮ್ಮ ಮನೆ ಒಳಗಡೆ ಹೋಗಿ ಖಂಡಿತ ಇನ್ನು ಇವಾಗ ಹೆಂಗೆ ನೀವು ಪೂಜೆ ಮಾಡ್ತಾ ಇದ್ದೀರಾ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲೆಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೀನಿ ತಾಯಿ. ತುಂಬಾ ಧನ್ಯವಾದಗಳು ಗುರುಜಿ, ನಿಮ್ಗೆ ಅದೇ ರೀತಿ ಮಾಡಿ ಪೂಜೆ ಮಾಡ್ತಿದ್ದಕ್ಕೆ ನಿಜವಾಗ್ಲು ಇವಾಗಾದ್ರೂ ನಂಬ್ತಿರಲ್ಲ ತಾಯಿ ರಾಯರಿದಾರ ಅಂತ? ನಂಬ್ತೀವಿ ಗುರುಗಳು ರಾಜಿ, ಯಾರ್ ಮನುಷ್ಯರಿಲ್ಲ ಇವಾಗ, ರಾಯರೇ ನಮ್ಗೆಲ್ಲ ನಿಜವಾಗ್ಲು. ಖಂಡಿತಮ್ಮ ತಾಯಿ. ನಮ್ ತುಮಕೂರು ಗುರುಜಿ, ತುಮಕೂರಮ್ಮ. ತುಮಕೂರಿಂದ ಕರೆ ಮಾಡ್ತಾ ಇದೆ ಗುರುಜಿ. ನಿಮ್ ಫೋನ್ ನಂಬರ್ ಸಿಕ್ಕಿದೆ ನಮ್ಮಿದು ಗುರುಜಿ.
ನೀವು ರಾಯರ್ ಇದಕ್ಕೆ ಸೆಲೆಕ್ಟ್ ಆಗ್ಬೇಕು ಅಂತ ನಾವ್ ರಾಯರ ಹತ್ರ ಕೇಳ್ಕೊಂತ ಇದೀವಿ ಗುರುಜಿ ಜಿ ಕನ್ನಡದಲ್ಲಿ. ನೋಡೋಣಮ್ಮ ಅದರಲ್ಲಿ ನನಗ್ ಸಿಕ್ಕರು ಖುಷಿ ನಿಮ್ಮ ಪಡಿ. ವಾಯ್ಸ್ ತುಂಬಾ ಚೆನ್ನಾಗಿದೆ, ಆಮೇಲೆ ರಾಯರ್ ತರಾನೇ ಎಲ್ಲ ಹಾಕೊಂಡ್ ಬರ್ತೀರಲ್ಲ, ನೀವು ರಾಯರ್ ತರಾನೇ ಕಾಣಿಸ್ತೀರಾ ನಿಜವಾಗ. ನೋಡಮ್ಮ ನನಗ್ ಸಿಕ್ಕರು ಖುಷಿ ಪಡಿ, ಇನ್ನೊಬ್ರಿಗೆ ಸಿಕ್ಕರು ಖುಷಿ ಪಡಿ. ಯಾಕಂದ್ರೆ ಆ ರಾಯರ್ ನನಗೆ ಅದ್ರಲ್ಲಿ ಸಿಕ್ತು ಓಕೆ, ಅದ್ರಲ್ಲಿ ಸಿಗ್ಲಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ನನಗೆ ಅನುಗ್ರಹ ಮಾಡುವಷ್ಟು ಸಾಧ್ಯತೆ ಗೋಮಾತೆನ ಇರುತ್ತೆ. ನೀವು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಗುರುಜಿ. ಗೋಮಾತೆನ ನೀವು ಅಷ್ಟು ಚೆನ್ನಾಗಿ ಪಾದಯಾತ್ರೆ ಮಾಡ್ಕೊಂಡ್ ಮಂತ್ರಾಲಯ ಕರ್ಕೊಂಡು ಹೋದ್ರು, ನಮ್ಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನಿಜವಾಗ್ಲೂ. ಆ ವಿಡಿಯೋಸ್ ಎಲ್ಲ ನೋಡೋವಾಗ ತುಂಬಾ ಕಣ್ಣಲ್ಲಿ ನೀರ್ ಬಂದ್ ನಿಮ್ ಜೊತೆ ನಾವು ಪಾದಯಾತ್ರೆ ಮಾಡ್ದವ ಅನುಭವ ಆಯ್ತು ನನ್ಗೆ ನಿಜವಾಗ್ಲು. ಒಳ್ಳೇದಾಗ್ಲಿ ತಾಯಿ. ರಾಯರ ಕೃಪೆ ಸದಾ ಎಲ್ಲಾ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ, ಚಿಂತೆ ಮಾಡ್ಬೇಡಿ. ಅದೇ ಮುಖಾಂತರದಲ್ಲಿ ಪ್ರತಿ ದಿನನೂ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಬ್ಬರದು ಪವಾಡಗಳನ್ನು ಹಾಕ್ತಾ ಇರ್ತೀನಿ ತಾಯಿ. ನೋಡ್ತಾ ಇದೀವಿ ಗುರುಜಿ, ಒಬ್ಬೊಬ್ರದ್ದು ಪವಾಡ ನೋಡ್ತಾ ಇದೀವಿ ಗುರುಜಿ. ಅದಕ್ಕೆ ನಾವು 9 ವಾರದ ವ್ರತದ ನಿಮ್ ಕೇಳಿ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ ಕೇಳಿದಕ್ಕೆ ಏನೋ ದಾರಿ ತೋರಿದ್ರು ರಾಯರು, ಈ ಕಡೆ ಹೋಗಿ ನೀವ್ ಹಿಂಗೆ ಅಂತ. ಹೌದಮ್ಮ. ಅಲ್ಲ ನೀವು ಪೂಜೆ ಮಾಡ್ತಾ ಇರ್ತಾರೆ, ಎಷ್ಟೋ ಜನಗಳು ತಾಯಂದ್ರು ಪೂಜೆ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ದಾರಿ ಸಿಕ್ಕಿರಲ್ಲ. ಹೆಂಗೆ ಮಾಡ್ಬೇಕು, ಹೆಂಗೆ ಮಾಡಿದ್ರೆ ನಮ್ಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ, ಸುಮ್ನೆ ಪೂಜೆ ಮಾಡ್ತಾ ಇರ್ತಾರೆ. ಆದ್ರೆ ಅದಕ್ಕೆ ಒಂದು ನಿಯಮ ನೀತಿ ಅನ್ನೋದು ಇರುತ್ತೆ ತಾಯಿ. ಆ ಮುಖಾಂತರದಲ್ಲಿ ಪೂಜೆ ಮಾಡಿದ್ರೆ ಬೇಗ ನಮ್ಮ ಪೂಜೆ ರಾಯರಿಗೆ ಸಲ್ಲುತ್ತೆ ತಾಯಿ. ಅದೇ ಹೇಳಿದ್ರಲ್ಲ ಗುರುಜಿ, ಪ್ರಸಾದ ಇಟ್ಬಿಟ್ಟು ಮನೆಯವ್ರ ಮಾತ್ರ ತಗೋಬೇಕು ಅಂತ, ಅದಕ್ಕೆ ಹಾಲು ಸಕ್ಕರೆ ಇಟ್ಬಿಟ್ಟು ನಾನು ಎಲ್ಲ ಮನೆಯವ್ರ ಮಾತ್ರ ತಗೊಂಡಿದ್ವಿ ಗುರುಜಿ. ಹೌದಮ್ಮ ತಾಯಿ. ಅದೇ ಹಂಗೆ ರೀತಿಯಾಗಿ ನೀವ್ ಹೆಂಗ್ ಹೇಳ್ತಿದ್ದೀರೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದು ಎಲ್ಲ ರಾಯರ್ ಮೇಲೆ ಭಾರ ಹಾಕಿದೀವಿ, ನೀವೇ ಕಾಪಾಡ್ಬೇಕಪ್ಪ, ಅಲ್ಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕ್ಬಿಡಿ ನೀವು ಅಂತ ರಾಯರ್ ಪಾದ ಇಟ್ಬಿಟ್ಟು. ರಾಯರಲ್ಲಿ ಒಂದು ಮಾತು ಕೇಳ್ಬೇಕು, ತಂದೆ ನಿಮ್ಮನ್ನ ನಂಬಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇನೆ, ನನ್ನ ಬದುಕನ್ನು ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ, ಒಟ್ಟಿನಲ್ಲಿ ನಿಮ್ಮ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ತಂದೆ ಅಂತೇಳಿ ರಾಯರ ಪಾದವನ್ನು ಹಿಡಿದ್ರೆ ನಮ್ಗೆ ಯಾವತ್ತೂ ಸೋಲಿಲ್ಲ ತಾಯಿ. ಹೌದು ಗುರುಜಿ, ನಾವು ರಾಯರ್ನೇ ನಂಬ್ಕೊಂಡ್ ಬದುಕ್ತಾ ಇದೀನಿ. ನಾನು ರಾಯರ್ನ ತುಂಬಾ ನಂಬಿಟ್ಟಿದೀನಿ. ಅವರೇ ನಮ್ಮನ್ನ ಯಾವ್ದೋ ರೂಪದಲ್ಲಾದ್ರೂ ಬಂದ್ ಸಹಾಯ ಮಾಡ್ತಾರೆ. ಮಾಡ್ತಾರೆ ನೋಡಿ. ಅವತ್ತು 9 ಜನ ಆಪರೇಷನ್ ಮಾಡ್ಬೇಕು, ಕ್ಯಾನ್ಸರ್ ಪೇಷಂಟ್ ಇದೆ, 9 ಜನನು ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡಲೇಬೇಕು ಅಂತ ಮಾಡಿದ್ರು ಗುರುಜಿ. ಒಬ್ರು ವಯಸ್ಸಾಗಿರೋರು ಬಂದ್ರು, ಹಂಗೆ ನಿಮ್ಮನ್ನ ಕಳ್ಸಿದ್ರು, ನಿಮ್ ರೂಪದಲ್ಲೂ ಕಳ್ಸಿದ್ರು, ಹಿಂಗೆ ಹೇಳ್ಕು ಅಂತ. ಹೌದಮ್ಮ. ಏನೋ ರಾಯರಿಗೆ ಒಂದೊಂದೇ ದಾರಿ ತೋರ್ತಾರಲ್ಲ, ಯಾವ್ದೋ ರೂಪದಲ್ಲಿ ಅವರೇ ಬಂದು ನಮ್ಗೆ ಸಹಾಯ ಮಾಡ್ತಾರೆ ಅನ್ಸುತ್ತೆ ಗುರುಜಿ, ಅಷ್ಟೇ. ಖಂಡಿತ ತಾಯಿ, ಚಿಂತೆ ಮಾಡ್ಬೇಡಿ. ಪೂಜೆ ಮಾಡ್ತೀರಿ, 9 ವಾರನು ಪೂಜೆ ಮಾಡ್ತೀರಿ, ಅದು ಮುಗಿದ್ಮೇಲೂ ಪೂಜೆ ಮಾಡಿ, ಇನ್ನೂ ಹೆಚ್ಚಿನ ರೀತಿಗೆ ಅನುಗ್ರಹ ಆಗುತ್ತೆ ತಾಯಿ. ಓಕೆನಮ್ಮ? ಆಯ್ತು ಗುರುಜಿ, ತುಂಬಾ ಧನ್ಯವಾದಗಳು ಗುರುಜಿ. ಖಂಡಿತ ತಾಯಿ, ಶುಭವಾಗ್ಲಿ ತಾಯಿ, ಶುಭವಾಗ್ಲಿ. ಆಯ್ತು.